ನಮಗಿರ್ತಕ್ಕಂಥ ದೊಡ್ಡ ಶತ್ರು ಹೊರಗಿನವರಾಗಿರಲ್ಲ, ನಮ್ಮ ಮೈಂಡ್ ಒಳಗಡೆ ಕೂತಿರ್ತಾರೆ, ಸ್ಟ್ರೆಸ್. ಸೊ ಯಾರು ಸ್ಟ್ರೆಸ್ಸಿಂದ ಕೆಲಸ ಮಾಡ್ತಾರೆ, ಯಾರು ಸ್ಟ್ರೆಸ್ಸಿಂದ ಬಿಸ್ನೆಸ್ಸನ್ನು ಮಾಡ್ತಾರೆ, ಅವರು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅವ್ರ ಸ್ಟ್ರೆಸ್ಸು ಅವ್ರನ್ನ ಏನು ಮಾಡೋದಕ್ಕೂ ಬಿಡಲ್ಲ. ಇದಕ್ಕೆ ಮುಖ್ಯ ಕಾರಣ ಕಂಪ್ಯಾರಿಸನ್. ನಿಮ್ಮ ಬಿಸ್ನೆಸ್ಸನ್ನು ಬೇರೆಯವ್ರ ಬಿಸ್ನೆಸ್ ಜೊತೆಗೆ ಕಂಪೇರ್ ಮಾಡೋದು, ನೀವು ಮಾಡ್ತಕ್ಕಂಥ ಕೆಲಸನ ಬೇರೆಯವ್ರ ಕೆಲಸದ ಜೊತೆಗೆ ಕಂಪೇರ್ ಮಾಡಿ ನಮ್ಮನ್ನು ನಾವು ಲೋ ಮಾಡ್ಕೊಳ್ಳೋದು. ಇದರಿಂದ ಮಾಡೋ ಕೆಲಸನೂ ನಾವು ಕರೆಕ್ಟಾಗಿ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಫೋಕಸ್ ಏನಿದ್ರು ನಮ್ಮ ಬಿಸ್ನೆಸ್ ಮೇಲೆ, ನಮ್ಮ ಫೋಕಸ್ ಏನಿದ್ರು ನಮ್ಮ ಕೆಲಸದ ಮೇಲೆ. ಸೊ ನಾವು ಎಷ್ಟು ಬೆಸ್ಟ್ ಸರ್ವಿಸನ್ನು ಕೊಡ್ಬೋದು, ಇವತ್ತು ಕೊಡೋದಕ್ಕಿಂತ ನಾಳೆ ಇನ್ನೂ ಬೆಸ್ಟಾಗಿ ಏನು ಕೊಡ್ಬೋದು, ಈ ರೀತಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಹೋಗಿದ್ದೆ ಆದರೆ 100% ನಾವು ಸಕ್ಸಸ್ ಆಗ್ಬೋದು. ಎನಿ ಫೀಲ್ಡ್, ಎನಿ ಬಿಸ್ನೆಸ್, ಎನಿ ವರ್ಕ್. ಸೊ ಸ್ಟ್ರೆಸ್ ಫ್ರೀಯಾಗಿ ನಾವು ಕೆಲಸನ ಮಾಡೋಣ, ಸ್ಟ್ರೆಸ್ ಫ್ರೀಯಾಗಿ ನಾವು ಬಿಸ್ನೆಸ್ಸನ್ನು ಮಾಡೋಣ. ಲೈಫಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.